ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದಂಥ CPC ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನೋಡೋಣ. ಇತ್ತೀಚೆಗೆ ನಡೆದಂಥ ಈ ಎಕ್ಸಾಮ್ ಸಾಮಾನ್ಯವಾಗಿ ಹಿಂದಿನ ವರ್ಷಗಳಲ್ಲಿ ನಡೆದಂಥ ಎಕ್ಸಾಮ್ಗೆ ಭಾಳ ಡಿಫ್ರೆನ್ಸ್ ಇದೆ. ಇವಾಗ ನಾರ್ಮಲಾಗಿ ಮೊನ್ನೆ ಏನು ನಡೀತು ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ದು, ಅದು 2024 ಆ ಸಮಯದಲ್ಲಿ ನಡೆದಂಥ VAO ಎಕ್ಸಾಮ್ ಏನಿದೆ ಈ ಲೆವೆಲ್ಗಿತ್ತು ಪೇಪರ್. ಸಾಮಾನ್ಯವಾಗಿ KSP ನಡೆಸ್ತಿತ್ತಲ್ಲ, ಆ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿತ್ತು ಆ ರೀತಿ ಇರಲಿಲ್ಲ. ಹಾಗೆ ಇನ್ನೊಂದು ಇದರಲ್ಲಿ ಮೇಜರ್ ಫಾಲ್ಟ್ ಏನಂದರೆ, ಸಾಮಾನ್ಯವಾಗಿ 90 ನಿಮಿಷ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. 90 ನಿಮಿಷಕ್ಕೆ ಯಾವ ರೇಂಜಿಗೆ ನಾವು ಅಟೆಂಡ್ ಮಾಡ್ಬೋದು ಅಥವಾ ವಿದ್ಯಾರ್ಥಿಗಳು ಹೆಂಗೆ ಅಟೆಂಡ್ ಮಾಡ್ಬೋದು ಅದನ್ನು ನೋಡ್ಕೊಂಡು ಒಂದು ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು. ಸೊ ಇದೆಲ್ಲ ಅಬ್ಸರ್ವ್ ಮಾಡಿದಾಗ ನಮಗೇನು ಅನಿಸುತ್ತೆ, ಈ ಸತಿ ಕಟ್ ಆಫ್ ಏನಿದೆ ಅದು ಲೋ ಆಗೋ ಚಾನ್ಸಸ್ ಇದೆ. ಬಿಕಾಸ್ ಇನ್ನೂ ಗೊತ್ತಿಲ್ಲ, ಹೇಗೆಂದರೆ ಅಫಿಷಿಯಲ್ ಆಗಿ ಬಿಡೋ ತನಕ ಯಾರೂ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಮತ್ತು ಇನ್ನೊಂದು 2024 ಸಮಯದಲ್ಲಿ ಏನು ನಡೀತು ಆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಅದೆಲ್ಲ ಕಟ್ ಆಫ್ ಟಾಪೇನೆ 85 ಇರ್ತಿತ್ತು. ಬಟ್ ಈ ಸತಿ ಇವಾಗ ನಡೆದಂಥ ಎಕ್ಸಾಮಲ್ಲಿ 85 ಕ್ವಶನ್ಸ್ ರೀಚ್ ಮಾಡೋದೇ ಭಾಳ ಕಷ್ಟ ಇದೆ. ಬಿಕಾಸ್ ಅದರಲ್ಲಿ ಒಂದು 15 ಕ್ವಶನ್ಸ್ ಏನೋ ಮೆಂಟಲ್ ಅಬಿಲಿಟಿ ಇದೆ, ಇನ್ 20 ಹತ್ತತ್ರ ಹಿಸ್ಟ್ರಿ ಕ್ವಶನ್ಸ್ ಇದೆ, ಆ್ಯಂಡ್ ಮಿಕ್ಕಿದ್ದೇನಿದೆ ಈ ಸೈನ್ಸ್ ಕ್ವಶನ್ಸ್ ಆಗಿರ್ಬೋದು ಅದೆಲ್ಲ ಒಂದು ಸ್ವಲ್ಪ ಅನಲೈಸ್ ಮಾಡಬೇಕು. ಒಂದು ಕ್ವಶನ್ ನೋಡಿದ್ಮೇಲೆ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ ಸಿಗೋದು 54 ಸೆಕೆಂಡೇನೋ ಸಿಗುತ್ತೆ ಒಂದು ಕ್ವಶನ್ಗೆ. ಬಿಕಾಸ್ 90 ಒಂದು ಮಿನಿಟ್ಸ್ನಲ್ಲಿ 100 ಕ್ವಶನ್ ಮಾಡಬೇಕಂದ್ರೆ 52 to 54 ಸೆಕೆಂಡ್ ಸಿಗುತ್ತೆ. ಅದರಲ್ಲಿ ಮಧ್ಯ ಟೀಚರ್ಸ್ಗಳು ಬಂದು ನಿಮಗೆ ಸೈನ್ ಮಾಡಿಸ್ಕೊಳ್ಳೋದು ಅದು ಇದು ಮಾಡ್ತಾರೆ. ಸೊ ಇದೆಲ್ಲ ನಡೀತಿರುತ್ತೆ. ಆ್ಯಂಡ್ ಈ ಎಲ್ಲ ಒಂದು ಅನಲೈಸ್ ಮಾಡಿದ್ರೆ ಈ ಸತಿ ಕಟ್ ಆಫ್ ಏನಿದೆ ಭಾಳ ಕಡಿಮೆ ನಿಲ್ಲುತ್ತೆ. ಭಾಳ ಅಂದರೆ ಹಿಂದಿನ ವರ್ಷಗಳೇನು ನಿಲ್ತಿತ್ತು ಅದಕ್ಕಿಂತ 10ರಿಂದ 15 ಕ್ವಶನ್ ಮಾರ್ಕ್ಸ್ಗಳೇನಿದೆ ಅದು ಲೋ ಆಗೋ ಚಾನ್ಸಸ್ ಇದೆ. ಇದು ಆಗೋ ಚಾನ್ಸಸ್ ಇದೆ. ಆ್ಯಂಡ್ ನೀವೆಲ್ಲರೂ ಏನಾದರೂ ಒಂದು 70+ ಮಾಡಿದ್ದೀರಾ ಅಂದರೆ, 70+ ಮಾರ್ಕ್ಸ್ ಬರ್ತಾ ಇದೆ ನಿಮಗೆ, 70+ ಮಾರ್ಕ್ಸ್ ಬರ್ತಾ ಇದೆ ಅಂದರೆ ದಟ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಫಿಸಿಕಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆ ಒಂದು ಕಡಿಮೆ ಬರ್ತಾಯಿದೆ ಅಂದರೆ ಬಿಲೋ 70 ಅಥವಾ 65 ಬರ್ತಾ ಇದೆ ಹೇಳೋಕ್ಕಾಗಲ್ಲ. ಕ್ಯಾಟಗರಿ ವೈಸ್ನಲ್ಲಿ 65ನೂ ನಿಲ್ಬೋದು. ಆ್ಯಂಡ್ ಒಂದು 70 to 80 ಕ್ವಶನ್ಸ್ ನೀವು ಅಟೆಂಡ್ ಮಾಡಿದರೆ ಇದರಲ್ಲಿ ನೆಗೆಟಿವ್ ಕಳೆದು ನಿಮ್ದೊಂದು 60 ಅಥವಾ 70 ಬರ್ತಿದೆ ಅಂದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಒಳ್ಳೆ ಸ್ಕೋರೇ ಆಗುತ್ತೆ. ಬಿಕಾಸ್ ಇದು ವೆರಿ ಲೆಂತಿ ಪೇಪರ್ ಆಗಿತ್ತು. ಸಾಮಾನ್ಯವಾಗಿ PC ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಇಷ್ಟು ಆಳವಾದ ಪ್ರಶ್ನೆಗಳು ಆಳವಾಗಿ ಬಂದರೂ ಅಟೆಂಡ್ ಮಾಡೋ ರೇಂಜಿಗೆ ಇರ್ತಿತ್ತು. ಇದರಲ್ಲಿ ಅಟೆಂಡ್ ಮಾಡ್ಬೋದು, ಬಟ್ ಆದರೆ ಸಮಯ ಜಾಸ್ತಿ ಬೇಕು. ದಿಸ್ ಈಸ್ ದ ಓನ್ಲಿ ಪ್ರಾಬ್ಲಮ್ ದಟ್ ಹ್ಯಾಪನ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್ನಲ್ಲಿ. ಬೇರೆ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಅದರಲ್ಲಿ 2 ಗಂಟೆ ಸಮಯ ಇರ್ತಿತ್ತು. ಇವಾಗ ಜನವರಿಯಲ್ಲಿ ನಡೆದ 708 ಪೋಸ್ಟ್ ಏನಿದೆ ಅದರಲ್ಲಿ ಒಂದು 2 ಗಂಟೆ ಇದ್ದಿದ್ದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಮೇಜರಾಗಿ ಎಫೆಕ್ಟ್ ಆಗಿರೋದೇ 90 ಮಿನಿಟ್ಸ್. ಈ 90 ಮಿನಿಟ್ಸ್ನಲ್ಲಿ ಈ ಒಂದು ವೆರಿ ಲೆಂತಿ ಪೇಪರ್ ಏನಿದೆ ಎರಡೂ ಸೇರಿ ಒಟ್ಟಾರೆ ಪ್ರಶ್ನೆ ಪತ್ರಿಕೆ ಪೇಜ್ ಎಷ್ಟಿತ್ತು ಅಂದರೆ 64 ಪೇಜಸ್ ಇತ್ತು. ಇದರಲ್ಲಿ ಸ್ಟಾರ್ಟಿಂಗ್ 4 ಪೇಜಸ್ ಏನಿದೆ ಅದು ಅವ್ರದ್ದು ಇಂಟ್ರೊಡಕ್ಷನ್ನು, ಅದು ಡೀಟೇಲ್ಸ್ ಏನಿದೆ, ಒಂದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅದು ಅಂಥದ್ದಿತ್ತು. ಆ್ಯಂಡ್ ಮಿಕ್ಕಿದ್ದು ಮಿಕ್ಕಿದ 30 ಪೇಪರಲ್ಲಿ 30 ಪೇಪರ್ಸ್ನಲ್ಲಿ 30 ಇಂಗ್ಲೀಷ್ ಇತ್ತು, 30 ಕನ್ನಡದಲ್ಲಿತ್ತು. ಆ ಕನ್ನಡದಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಏನೋ ಇತ್ತು ಅನಿಸುತ್ತೆ. ಬಿಕಾಸ್ ಅದು ಕ್ವಶನ್ನ ಒಂದು ಸತಿ ಓದಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಆ ರೀತಿ ಇತ್ತು. ಆ್ಯಂಡ್ ಅದೇ ವೆರಿ ಲೆಂತಿ ಇತ್ತು. ಸೊ ಅದಕ್ಕೋಸ್ಕರ ಭಾಳ ಕಡಿಮೆ ನಿಲ್ಲುತ್ತೆ. ಅಂದರೆ ಕಡಿಮೆ ಅಂದರೆ ತೀರಾ ಒಂದು 40-50ಕ್ಕೆ ನಿಲ್ಲಲ್ಲ. ಹಿಂದಿನ ವರ್ಷಗಳಲ್ಲಿ ಏನು ನಿಲ್ತಿತ್ತು ಅದಕ್ಕಿಂತ 10ರಿಂದ 15 ಮಾರ್ಕ್ಸ್ಗಳು ವೇರಿ ಆಗೋ ಚಾನ್ಸಸ್ ಇದೆ. ಅದನ್ನು ಅಫಿಷಿಯಲ್ ಆಗಿ ಏನು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅದನ್ನು ನಂತರ ನೋಡ್ಬೋದು. ಸೊ ನೀವು ಇತ್ತೀಚೆಗೆ ಯಾರ್ದಾದ್ರೂ ಅಂದರೆ ಕೀ ಆನ್ಸರ್ಸ್ ಮಾಡ್ತಿದ್ದಾರೆ ಅಂದರೆ ನೀವು ವೆರಿಫೈ ಮಾಡಿಕೊಂಡ್ರೂ ಒಬ್ಬೊಬ್ರು ಚಾನಲಲ್ಲಿ ಒಂದೊಂದು ಆನ್ಸರ್ಸ್ ಬರ್ತಾ ಇದೆ. ಸೊ ಕೆಲವು ಕ್ವಶನ್ಸು, ಎಲ್ಲ ಕ್ವಶನ್ಸ್ ಅಲ್ಲ, ಕೆಲವು ಕ್ವಶನ್ಸು. ಸೊ ಅದಕ್ಕೋಸ್ಕರ ಅಫಿಷಿಯಲ್ ಕೀ ಆನ್ಸರ್ಸ್ ಬರೋ ತನಕ ಸುಮ್ಮನೆ ನಿಮ್ಮ ಟೈಮನ್ನು ವ್ಯರ್ಥ ಮಾಡ್ಕೋಬೇಡಿ. ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫಾರ್ CAR DR ಏನಿದೆ, KSRP ಏನಿದೆ ಅದನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲ.